ಜೀವನದಲ್ಲಿ ಇಂದು ನಾನು ಡಕಾಯಿತನಾಗಿದ್ದೇನೆ. ಚಂಚಲಾದೇವಿ ಈಗಲೇ ನಿನ್ನ ಕೊಲ್ಲಬಹುದಾಗಿತ್ತು, ಆದರೆ ನನ್ನ ಸ್ನೇಹಿತನ ಪ್ರತಿಜ್ಞೆಗೆ ಭಂಗ ಬರಬಾರದು ಅಂತ ಬಿಟ್ಟಿದ್ದೇನೆ. ಏನೇ ಆದರೂ ಹಣ ತೆಗೆದುಕೊಂಡು ಈ ರೀತಿ ಮಾಡುವುದು ಸರಿಯೂ ಅಲ್ಲ, ನ್ಯಾಯವೂ ಅಲ್ಲ. ಬಡ್ಡಿ ಮಗನೇ, ನ್ಯಾಯಗಳ ಬಗ್ಗೆ ನಮಗೆ ಹೇಳ್ಕೊಡ್ತೇನೋ? ನಿನ್ನ ಹೊಡೆಯುವುದಷ್ಟೇ ಅಲ್ಲ, ತಳಗಾಕಿ ಒತ್ತರೂ ಚಿಂತೆ ಇಲ್ಲ. ಬಹಳ ಮೈ ಕೈ ನೋವಾಗಿರ್ಬೇಕಲ್ಲ, ಕೂಡ ಸಟ್ಲಾಗಿರ್ಬೇಕಲ್ಲ. ಹೀಗೆ ಮಾಡೋದು ತಪ್ಪು ಅಂತ ನಮಗೆ ಬುದ್ಧಿ ಹೇಳ್ತಾನೆ. ಎಲ್ಲ ಕ್ಷೇಮ ತಾನೆ, ಎಲ್ಲ ಕೊಪ್ಪಿದ ಹೆಣ್ಣೆ. ನನ್ನ ತಂದೆಯನ್ನು ಬಂದು ನನ್ನೆದುರಿಗೆ ಎದೆ ಸಟಿಸಿ ನಿಂತಿರುವೆಯ. ಹೊರಗಿನ ಪ್ರಪಂಚವನ್ನೇ ಅರಿಯದ ನನ್ನ ತಂಗಿ ನಿಮ್ಮಿಬ್ಬರ ನೀಚತನದಿಂದ ಎಲ್ಲಿದ್ದಾಳು, ಹೇಗಿದ್ದಾಳು ಒಂದು ಗೊತ್ತಿಲ್ಲ. ಅಂದೇ ನನ್ನೆದೆಯ ಹುತ್ತದಲ್ಲಿ ಸೇರಿದ ಜ್ವಾಲೆ ಪ್ರಜ್ವಲಿಸತೊಡಗಿತು. ನಿಮ್ಮಿಬ್ಬರ ಸಮಾಧಿಯ ಮೇಲೆ ಕುಳಿತು ಎಂದು ಸಂತಸನಾಡುವೆನೆಂದು ಬಯಸುತ್ತಿದೆ ಈ ನನ್ನ ಮನ. ಯಾವ ಸಮಾಜಕ್ಕೆ ಸರ್ಕಾರಕ್ಕೆ ದ್ರೋಹ ಬಗೆಯುತ್ತಿರುವ ಎಂತ ಸಿರಿವಂತರ ಮಗಳನ್ನು ನೀನೀಗ ಹೌದು, ಹಣ ಹೊಂದಿದ್ದರೆ ಸಾಕು, ಏನು ಬೇಕಾದ್ದನ್ನು ಮಾಡಬಹುದು, ಮಾಡಿ ದಕ್ಕಿಸಿಕೊಳ್ಳಬಹುದು ಎಂದು ತಿಳಿದುಕೊಂಡಿರುವ ನಿನಗೆ ಬಾರೋ ನಿಮ್ಮ ತಂಗಿನ ಕಲಿಸ್ಕೋಬಾರೋ. ಬೇಡ, ಜೈವೀರನ ಕೈ ಮುಗಿ ಕೇಳ್ತೀರಿ. ನೀ ನನಗಿಂತ ಚಿಕ್ಕವನಾದ್ರೂ ಚಿಂತೆ ಇಲ್ಲ, ಕೈ ಮುಗಿದು ಬೇಡ್ಕೊತೀರಿ. ದಯವಿಟ್ಟು ದಯವಿಟ್ಟು ನನ್ನ ಮಗಳಿಗೆ ಏನು ಮಾಡಬೇಡಪ್ಪ, ನನ್ನ ಮಗಳನ್ನ ಬಿಟ್ಬಿಡಪ್ಪ, ನನ್ನ ಮಗಳನ್ನ ಬಿಟ್ಬಿಡು. ಏನು ಚಂಚಲಾದೇವಿಯವರೇ, ಕೇವಲ ನಿಮ್ಮ ಮಗಳನ್ನ ಅಪ್ಪಿ ಮುತ್ತಾಡ್ತೀನಿ ಅನ್ನೋದಕ್ಕೆ ಇಷ್ಟು ಸಂಕಟ ಪಡುತ್ತಿರಬೇರಲ್ಲ. ಈ ನಿಮ್ಮ ಮಗನ ದುಷ್ಕೃತ್ಯಕ್ಕೆ ಎಷ್ಟು ಹೆಣ್ಣು ಮಕ್ಕಳು ಶೀಲವನ್ನು ಕಳೆದುಕೊಂಡು ಕಣ್ಣೀರಲ್ಲಿ ಕೈ ತೊಳೆಯುತ್ತಿರಬಹುದು. ಒಂದು ಹೆಣ್ಣಾದ ನೀನು ಇನ್ನೊಂದು ಹೆಣ್ಣಿನ ಶೀಲದ ಬೆಲೆಯನ್ನೇ ಅರಿಯದೆ ಹೋದೆ. ಅದಕ್ಕೆ ನಿನ್ನ ಕಣ್ಣೆದುರಿಗೆ ನಿನ್ನ ಮಗಳ ಶೀಲ ಹರಣ ಮಾಡ್ತೀನಿ. ಕಣ್ಣೀರಲ್ಲಿ ನಿನ್ನ ಕಟುಕ ಹೃದಯ. ಬೇಡ ಜೈಬೀರ್, ನಮ್ಮ ತಾಯಿ ಮೇಲಿನ ಸೇಡಿಗಾಗಿ ಮದುವೆಗೆ ಮೊದಲೇ ನನ್ನನ್ನು ಮುಟ್ಟಿ ನನ್ನ ಜೀವನ ಹಾಳು ಮಾಡಬೇಡಿ. ನೀನು ಕೆಟ್ಟು ಹೋದರೆ ಮತ್ತೊಂದು ಮದುವೆ ಮಾಡಿ ನಿನ್ನ ಹಾದರ ಮುಚ್ಚಿಕೊಳ್ಳಲು ನಿನ್ನ ತಾಯಿ ಹತ್ರ ಸಾಕಷ್ಟು ಹಣವಿದೆ. ಇದೇನು ನಿನ್ನ ತಾಯಿಗೆ ಹೊಸದಲ್ಲ, ಅಂತ ಹೊರಸು ಜೀವನ ನನಗೆ ಬೇಕಾಗಿಲ್ಲ. ನೋಡಿ ಜೈಬೀರ್, ಎಂದಾದ್ರೂ ಒಂದು ದಿನ ನಿಮ್ಮ ಪಾದ ಪೂಜೆಗೆ ಸಲ್ಲಬೇಕಾಗಿದ್ದು ಈ ಹೂವು. ದಯವಿಟ್ಟು ಇದು ನಡು ಬೀದಿಯಲ್ಲಿ ತೊಳೆದು ಕಸದ ಗುಟ್ಟಿಗೆ ಎಸಿಬೇಡಿ ನೀವು. ಅದು ನನಗೆ ಬೇಕಾಗಿಲ್ಲ ಅಂಶ. ಸೇಡಿಗೆ ಸೇಡು ತೀರಿಸಲೇಬೇಕು. ನೀನು ನಿಮ್ಮಪ್ಪನ ಮಗನೇ ಆಗಿದ್ರೆ ನಿನ್ನ ತಂಗಿನ ಬಿಡಿಸ್ಕೋಬಾರು. ಚಂಚಲಾದೇವಿ, ನಿನ್ನಲ್ಲಿರುವ ಹಣವನ್ನೆಲ್ಲ ತಂದು ನಿನ್ನ ಮಗಳ ಮಾನವನ್ನು ಕಾಪಾಡು. ನೀನು ಗಂಡಸಿ ಆಗಿದ್ರೆ, ಗಂಡಸಿನ ರಕ್ತವೇ ನಿನ್ನ ಎದೆಯಲ್ಲಿ ಹರಿತಾ ಇದ್ರೆ ಬಂದು ಬಿಡಿಸ್ಕೋಬಾ. ಶಪಾಸ್ ಜೈವೀರ್, ಶಪಾಸ್. ಚೆನ್ನಾಗಿ ಮಾಡಿದೆ ನಾಟಕವ. ನಾಟಕ? ಹೌದು ಉಷಾ. ಈ ದೃಶ್ಯ ನೋಡಿ ಆದರೂ ನಿನ್ನ ತಾಯಿ ಹಾಗೂ ನಿನ್ನ ಅಣ್ಣ ಬದಲಾಗುತ್ತಾರೆಂದು ನಾವಿಬ್ಬರು ಕೂಡಿಯೇ ಈ ನಾಟಕವಾಡಿದ್ದು. ಅಲ್ಲದೆ ಜೈವೀರ್ನ ತಂಗಿಯನ್ನು ಹುಡುಕಿ ಮದುವೆ ಮಾಡಬೇಕೆಂದು ಸಾಕಷ್ಟು ಕಡೆ ಹುಡುಕಿದೆವು, ಎಲ್ಲಿಯೂ ಸಿಗಲೇ ಇಲ್ಲ.
ಕೊನೆಗೆ ನಿಮ್ಮಿಬ್ಬರ ಮದುವೆ ಮಾಡಿದ್ರಾಯ್ತು ಅಂತ ಎಲ್ಲ ಅರೇಂಜ್ಮೆಂಟ್ ಮಾಡಿಯೇ ನಿಮ್ಮನ್ನ ಇಲ್ಲಿಗೆ ಕರೆ ತಂದಿದ್ದು. ನನ್ನ ಮಗಳ ಮದುವೆ ಹೇ, ಇದಕ್ಕೆ ನನ್ನ ಒಪ್ಪಿಗೆ ಇಲ್ಲ. ಒಪ್ಪಿಗೆ ನಮಗೂ ಬೇಕಾಗಿಲ್ಲ. ಉಷಾ ಒಪ್ಪಿದರೆ ಸಾಕು. ಯಾಕಂದ್ರೆ ಈಗ ಅವಳು ಮೇಜರ್. ಏನಮ್ಮ ಉಷಾ, ನೀನು ಜೈವೀರನನ್ನು ಮದುವೆ ಮಾಡಿಕೊಳ್ಳು ಒಪ್ಪಿರುವೆ ತಾನೇ? ನಮ್ಮಮ್ಮ ಒಪ್ಪದಿದ್ರೆ ಅಷ್ಟೇ ಹೋಯ್ತು. ನಾನು ಇವನ ಮದುವೆ ಆಗೋದಕ್ಕೆ ರೆಡಿ ಆಗಿದ್ದೀನಿ. ಹೋಗ್ರು, ಏನ್ ನೋಡ್ತಾ ಇದ್ದೀರಾ? ಹಾರ ತೆಗೆದುಕೊಂಡು ಬನ್ನಿ, ಹಾರ ತೆಗೆದುಕೊಂಡು ಬನ್ನಿ. ಪಡೆದ ತಂಗಿಯಾದ ನಿನ್ನ ಮದುವೆಯನ್ನಾದರೂ ಮಾಡಿದ್ದೀನಲ್ಲಮ್ಮ. ನನ್ನ ತಂಗಿಯ ಮದುವೆ ಮಾಡಬೇಕೆಂದು ಸಾಕಷ್ಟು ಕನಸು ಕಂಡಿದ್ದೆ, ಅದು ಸಾಧ್ಯವಾಗಲಿಲ್ಲ. ಪಡೆದ ನಿನ್ನ ತಂಗಿಯ ಮದುವೆ ಆದರೂ ಮಾಡಿದೆನಲ್ಲ, ನನಗಷ್ಟೇ ಸಾಕು. ಅಣ್ಣ, ಹೃದಯ ತುಂಬಿ ಕರಿವೊಮ್ಮೆ ನನ್ನನ್ನ ತಂಗಿ ಎಂದು. ತಂಗಿ ತಂಗಿ ಅಣ್ಣ. ಚಂಚಲಾದೇವಿ, ನೀನು ಕೊಟ್ಟಿರುವ ಹಣ ನಿನ್ನ ಅಳಿಯನಿಗೆ ವರದಕ್ಷಿಣೆ ಕೊಟ್ಟಿನಂತ ತಿಳಿದುಕೋ. ಇನ್ನು ನನಗೆ ಕೊಡಬೇಕಾದ ಬಾಕಿ ನಾನೇ ಬಂದು ಇಸಿದುಕೊಂಡು ಹೋಗುತ್ತೇನೆ. ಮೈಸ್ಟರ್ ಇನ್ಸ್ಪೆಕ್ಟರ್, ನೀನು ಕೊಟ್ಟ ಹಣ ಸರ್ಕಾರಕ್ಕೆ ಹಾಗೂ ಸಮಾಜಕ್ಕೆ ಮಾಡಿದ ದ್ರೋಹಕ್ಕಾಗಿ ದಂಡ ತೆತ್ತಿದ್ದೇನೆಂದು ತಿಳಿದುಕೋ. ಒಂದು ಹೆಣ್ಣಿನ ಆಸೆಗಾಗಿ ಇಂಥವರ ಗುಲಾಮನಾಗಿರುವ ನೀನು ಇನ್ನು ಮುಂದೆ ಈ ಕಾಕಿ ಬಟ್ಟೆ ಹಾಕೊಳ್ಳಕ್ಕೆ ಹೋಗ್ಬೇಡ. ಇದನ್ನ ಹಾಕೊಳ್ಳಕ್ಕೆ ನೀನು ನಾಲಾಕಿದ್ದೀಯ. ನಿನಗೊಂದು ಬ್ಲೇಡ್ ಕೊಡಿಸ್ತೀನಿ, ಇನ್ನು ಕೆಲಸ ಶುರು ಮಾಡು. ಹೆಚ್ಚಿಗೆ ಮಾತನಾಡಿದ್ರೆ ಸುಟ್ಟು ಬಿಡ್ತೇನೆ. ಸೇವಿ, ತಂಗಿ ಉಷಾ, ನಡೆಯಮ್ಮ, ಎಲ್ಲರನ್ನು ಕರೆದುಕೊಂಡು ಊಟ ಮಾಡೋಣ. ನಮಗೆ ಬೇಕಾಗಿಲ್ಲ. ಅಮ್ಮ, ಮುಚ್ಚು ಬಾಯಿ. ಅಮ್ಮ ಯಾರೇ ನಿನ್ನಮ್ಮ? ನಿನ್ನಮ್ಮ ನಿನ್ನ ಪಾಲಿಗೆ ಇವತ್ತು ಸತ್ತು ಹೋಗದ ತಿಳ್ಕೊ. ದೇವರ ಮೊದಲ ಊಟ ಮಾಡ್ರಿ, ಬೇಕಂದ್ರ ಆಮೇಲೆ ಸಾಯುವಂತ್ರಿ. ಸೇವಿ, ತನ್ನ ಅಳಿಯನಿಗೆ ಮಗಳನ್ನು ಕೊಟ್ಟು ಮದುವೆ ಮಾಡಬೇಕೆಂದು ಅವಳು ಹಾಕಿದ ಪ್ಲಾನ್ ಸಕ್ಸಸ್ ಆಗಿಲ್ಲವೆಂದು ಕೋಪಗೊಂಡಿರಬೇಕು. ಹೋಗ್ಲಿ ಬಿಡು, ನಾವೇ ಊಟ ಮಾಡೋಣ ಅಂತ ನಡೆ. ಶಶಿಧರ್, ಯಾಕೆ ಗುಂಡು ಹಾರಿಸಿದ್ರು ಗಂಡು ಸಾಯಿಲ್ಲ ಅಂತ ಯೋಚನೆ ಮಾಡ್ತಾ ಇದ್ದೀಯಾ? ನೀವು ಇಂಥ ನೀಚ ಬುದ್ಧಿಯವರಂತೆ ಈ ಪಿಸ್ತೂಲ್ನಲ್ಲಿ ಹೊಸಿಗುಂಡು ತುಂಬಿ ಇಟ್ಟಿದ್ದು. ಆ ರಮಾಕಾಂತ್ ಓಡಿ ಹೋದ್ನಲ್ಲ, ಎಲ್ಲಿ ಹೋಗ್ತಾನೆ? ಬಂದೇ ಬರ್ತಾನೆ. ಅವನನ್ನು ಇದೇ ಗುಂಡಿನಿಂದ ಆಹುತಿ ಮಾಡುವುದಂತೂ ಸತ್ಯ. ಚಂಚಲಾದೇವಿ, ಇನ್ನು ನಿಮ್ಮ ಕೊನೆಯ ದಿನ ನೆನೆಸಿಕೊಳ್ಳಿ. ಸುಧೀರ್, ನೀನೇನು ಚಿಂತಿಸಬೇಡ. ಆ ರಮಾಕಾಂತನ ಬರೀ ನಾನು ತೆಗೆದುಕೊಂಡೇ ತಿರ್ತೀನಿ. ಅವನು ಎಲ್ಲಿ ಹೋದರೂ ಬಿಡುವುದಿಲ್ಲ. ನೋಡ್ಬೇಡ. ನೀವು ಕೊನೆಯಾಗುವ ದಿನ ಬರುವ ಆಗಸ್ಟ್ 15ನೇ ತಾರೀಕು. ನೀವು ಹೊಸದಾಗಿ ಮದುವೆ ಆಗಿದ್ದೀರಾ, ಅದಕ್ಕೋಸ್ಕರ
ನೀವಿಬ್ಬರು ಹಾಯಾಗಿ ಏಕಾಂತವಾಗಿ ಕಾಲ ಕಳೆಯಿರಿ. बराबर है देव मत चार्ज इಟ್ಟು ಬಂದ ಚಾರ್ಜ್ ಕನ್ಸರ್ನ ಗಬರ್ಲಾದ ಹಂಗ ಹಾಯ್ಕೋ ಬರಾಕತ್ತಿಯಲ್ಲ ಸುಮ್ಮನೆ ಆರಾತ ಬಿಟ್ಟೇನಿ. ಬೇರೆ ಬೇರೆ ಆಗಿದ್ರ ಕೆಡಿ ಹಾಕಿ ಗುಮ್ಮದಿದ್ರು. ಡೌನ್ ಮಾಡು ಮುಂದೆ ಹೇಳ ಏನು ಮುಂದೆ ಹೇಳ್ತಾರ? ಏನ್ ಹೇಳ್ತಾರ ಅದ ಹೇಳ. ಬ್ಯಾರೆ ಬ್ಯಾರೆ ಯಾರಾಗಿದ್ರೆ ಏನು ಮಾಡ್ತಿದ್ರು ನೀ ಹೇಳಿ ಈಗ. ಏನ್ ಮಾಡ್ತಿದ್ರು? ಬೇಲ ಕೊಡ್ತಿದ್ರು. ಏನ್ ಮಾಡ್ತಿದ್ರು? ಬೇಲ ಕೊಡಿದ್ರು. ಓಯ್ ಹೌದ್ ಮತ್ತ ಏನ್ ಮನೆ ಡಿಕ್ಕಿ ಹೊಡೆದು ಬೆಟ್ಟಾಗಿತ್ತಪ್ಪ ಅಂತಂದ್ರ ಹೋಳಿಗೆ ಮಾಡೋದು ತಿನ್ನಂತೀರ ಬೇಲ ಕೊಡ್ತಿದ್ರು ಅಂದೆ. ದೋಸ್ತ ಹಿಂಗ ಹೆಚ್ಚು ಕಮ್ಮಿ ಮಾತಾಡಿದ್ರೆ ಕಾಲು ಮುರಿದು ಕೈಯಾಗ ಕೊಡ್ತೀನಿ ಜೋಕ್ಯ ಮತ್ತೆ. ಮೂರೇಲೆ ಯಾವ ಮಂಗೆ ನಮ್ಗೆ ಬೇರೆ ಅಂತಾನ ನಿನ್ನ ಫ್ರೆಂಡ್ಸ್ ನಿನಗ ಹುಡುಗಾಟ ಮಾಡ್ತಾರ. ಏನಂತ? ಕೊಂಟನ್ ಮದುವೆ ಆದ ಕೊಂಟನ್ ಮದುವೆ ಆದ ಅಂತ ಹೇಳಿ ಅದು ಹಂಗೆ ಮಾತಾಡ್ತಿದ್ದಾರು. ಅಲ್ಲ ಮದ್ವಿ ಮಾಡ್ಕೊಂಡಿದ್ದು ಏನಾಗುತ್ತೆ ನಿನ್ನ ಕೈಲಿ ಮಾಡಕ್ ಅಂದ್ರೆ ಹೇಳ್ಬೋದಲ್ಲ. ಕಾಲು ಮುರಿದಿಂದ ಏನ್ ಮಾಡಕ ಸಾಧ್ಯ ಐತಿ? ಏನ್ ಮಾಡ್ತಿದ್ರ ಹಾ? ಏನ್ ಮಾಡ್ದಾರ ಏನ್ ಮಾಡ್ತೀವಿ? ನೀನ್ ಮಲ್ಕೊಂಡಲ್ಲೇ ಬ್ಯಾಡ್ ಕಾಫಿ ತಂದು ಕೊಡ್ತೀನಿ. ನೀರ್ ಕಾಸಿ ನಿನಗೆ ಸ್ನಾನ ಮಾಡಿಸ್ತೀನಿ. ನೀನು ಈಜಗಂದ್ರ ಈಜಗ್ತೀನಿ. ಕೈ ಕಾಲು ಇಂತ ಗಂಡ ಹೇಳ ಸಿಗ್ತಾನ ನಿನಗೆ ಹೇಳು. ನಾಚಿಕೆಡಿ ಹಳೆ ನಾಚಿಕೆಡಿ ಯಾಕೆ? ಮಾತಾಡಿ ಜಗತ್ತಿನ ಗಂಡಸನ ಮರ್ಯಾದೆ ಕಳೆದಿಟ್ಟಿ ತಟಗಾರ ಗಂಡಸರು ಮಾಡೋ ಕೆಲಸ ಮಾಡ್ದಂತ ಹೇಳು. ಆ. ಕಾಲ್ ಒತ್ತರಂತ ಕೈ ಒತ್ತರಂತ ಬೆಡ್ ಕಾಪಿ ತಂದು ಕೊಡ್ತಾರಂತ. ಸ್ವಲ್ಪ ನಾಚಿರ ಬೇಡ. ಗಂಡಸರು ಮಾಡೋದು ಎಲ್ಲ ಅವು. ಹೇ ಇದೊಂದು ಬಂತು ನೋಡು. ಯಾರ ಜೊತೆ ಜಗಳ ಮಾಡ್ತಾ ಇದ್ದು ಏನು ಕೂಡ ಹಾಡು ಮಾಡಿ ಬಂದು ಹಾಡು ಕಾಲ ಹಂದಿ ತುಳಿತಾರೆ ಕುಳಿತಾರೆ. ಗೆಳತಿ ನೀನು ಹಾದನ ಮಾತಿನಲ್ಲುವರ ಬಾರಂಗಿ ಓನರ ಕುಡುಕರ ಮನೆದೇವ ಕುಡುಕರ ಮನೆದೇವ ಗೆಳತಿ ನೀನು ಹಾದನಲ ಬಾಟಿನಲ್ಲುವರ ಗೆಳತಿ ನೀನು ಹಾದನಲ ಬಾಟಿನಲ್ಲುವರ ಹಂದಿ ಮಾಡಿ ಹೌದು ಹಂದಿ ಅಂತ ತಿಳ್ಕೊಂಡು ಬಾಳೆಯನ್ನು ತಿಂದು ಸೊಪ್ಪಿ ಹೋಗುದ ತಿಂದು ಬದುಕೊಳ್ಳಿ ಅಂತ ಏನ್ ಮಾಡ್ತಿ? ಮಂದಿ ಎಲ್ಲಾರು ನಮಗ ನಮಸ್ಕಾರ ಮಾಡಿ ಆರಾಮದಿನ ನಾವ ಅಂತ ಕೇಳಿ ನನ್ನ ಮಗನ ಕನ್ನಡ ನಾವು ಹೊಂದಿಕೊಳ್ಳೋ ಕಂಡಿವಿ ಅಂತ. ಏ ಹುಡುಗ ನನ್ನ ಮಗನ ಇದನ್ನ ಮಾಡ್ಕೋತಾ ಇದ್ದಾರೆ ಊರಾಗ. ಚಂದಾಗ ಮಂದಿ ಮೆಚ್ಚುವಂತ ಕೆಲಸ ಮಾಡ. ಏನಿಲ್ಲ ಹೇಗಾಗಲಿ ಕೆಪಾಸಿಟಿ ಬೇಕಲ್ಲ ಅದಕ್ಕೆ ಕೆಪಾಸಿಟಿ ಬೇಕು. ರಕ್ತಗಾನವಾಗಿ ಬಂದಿರ್ಬೇಕು ಮಗನ. ಹೌದು ಸಿಕ್ಕವರಿಗೆ ಬಂದಿರೋದು
ಹಾ ಸಾಕಷ್ಟು ಕೊಡ್ತೀನಿ ಸ್ವಲ್ಪ ನಿಶಾ ಇಲ್ಲ ಹೊರಗೆ ಹಾಕ್ಬೇಡ್ಲಿ ಕೆಮ್ಮತ್ ಮಾಲೈತಿ ನೋಡಿ ನಾವು ನಿಜ ಹೆಚ್ಚಾಗತ್ತೆ ಹೆಂಗ್ ವಾಚಿ ಮಾಡ್ಕೊತೀವಿ ಒಂದು 100 ರೂಪಾಯಿ ಕೊಡ್ಲಿ 2 ದಿವಸ ಬಿಟ್ಟು ಕೊಡ್ತೀನಿ ನನಗೆ ನಿಶಾ ಆಗಿಲ್ಲ ಅಲ್ಲ 100 ರೂಪಾಯಿ ಕೊಟ್ಟು ಕುಡಿಯೋಷ್ಟು ಯಾರು ಹೇಳ್ತೀನಿ ಹೌದು ಸಾಲ ಮಾಡಿ ಕುಡಿಬೇಕು ಕುಡಿಸ್ಬೇಕು ಸಾಲಗಾರರ ಮನೆ ಬಾಗಿಲಿಗೆ ಬಂದು ಸ್ವಾನಂತೆ ಬಗಳುತ್ತಿರುವಾಗ ಶಿವನಂತೆ ಆಶೀರ್ವಾದಿಸಬೇಕು ಬರೀ ಬರೀ ಒಳ್ಳೆ ಮತ್ತು 100 ರೂಪಾಯಿ ಕೊಡು ಏಯ್ ಇಷ್ಟೊತ್ತಿನ ಹೆಂಗ್ ಕೊಡೋದು ಬನ್ನಿ ರಾಕಿ ತನ ಕುಡಿದ್ವಿ ಆಮೇಲೆ ಆತ್ಮಲಿಂಗ ಗೋಕರ್ಣದಾಗ ಐತಲ್ಲ ಅದು ಮಗನ ಅದು ರಾವಣೇಶ್ವರ ಇಟ್ಟದ್ದು ಇದು ಪೀಕೇಶ್ವರ ಇಟ್ಟದ್ದು ಶಾಬಾಷ್ ಮಗ ಶಾಬಾಷ್ ಲಿಂಗಾಯ್ದ್ರ ಮರ್ಯಾದೆ ತಂದು ಹೋಗು ಕೊಳ್ಳಿ 50 ರೂಪಾಯಿ ಕೊಡು ಇಲ್ಲ 50 ರೂಪಾಯಿ ಕೊಳ್ಳಿ ಇಲ್ಲ ನೀನು ನಾನು ದೋಸ್ತ ಅದಕ್ಕೆ ಇದ್ರ ಕೊಡ್ತಿದ್ದೆ ಬಹುಶಃ ನೀನು ತಾಕಿರಕಿಲ್ಲ ಅದಕ್ಕಿಲ್ಲ ಅಂತೀರಿ ಒಂದು ಕೆಲಸ ಮಾಡಿ ಹುಡುಕಾಕತ್ತೀನಿ ಹುಡುಗಾಡಿಗೆ ಹುಡುಕಾಕತ್ತೀನಿ ಮಗನ ನೀಗ ಒತ್ತಿ ಇಟ್ಟೆ ಅಂತೇಳಿ ಮಾರಿಬಿಟ್ಟಿನಿ ನಿಮ್ಮನ್ನ ಹುಡುಗಾಡಿಗೆ ಮಾರಿಬಿಟ್ಟೆ ಹೌದು ಮಾರುವಂಥದ್ದು ಏನಾಗಿತ್ತಲೇ ಅದ ಹೇಗೆ ಒತ್ತಿ ಇಡ್ತೀರ ಯಾರನ್ನು ಬಿಡ್ತಿರ್ಲಿ ನೀವು ಹುಡುಗಾಡಿಗೆ ಮಾರುವಂಥ ಸಂದರ್ಭ ಏನು ಬಂದಿತ್ತೆ ನನ್ನ ಬಂದು ಕೇಳಬೇಕಾಗಿತ್ತು 1000 ರೂಪಾಯಿ ಬೇಕಾದ್ರೆ ನಾನು ಕೊಡ್ತಿದ್ದೆ ನೋಡಿ ಮಂಗ್ಯಾನ ಮಗನ 50 ರೂಪಾಯಿ ನಾನೇ ಕೇಳಾಕತ್ತಾನ ಮತ್ತ 1000 ರೂಪಾಯಿ ಕೊಡ್ತಾನಂತ ಏ ಹಂಗ ಹಾಕಿದ್ರಿ ಗಣೇಶ ಅವ್ನು ಲಿಂಗ ಕೊಡ್ತಿದ್ದಾವ ಹೌದಾ ಪೌದೆ ಮಾಡ್ಕೊಡ 50 ರೂಪಾಯಿ ಕೊಡ್ಲೆ ಇಲ್ಲ ಇಲ್ಲವಾ ಇಲ್ಲ ಒಂದು ಕೆಲಸ ಮಾಡಿ ಏನ್ ಮಾಡೋಣ ಅಲ್ಲೇ ರಿಂಗ್ ನಿಂತ ಆಕೆ ಕಾಲಾಗ ಚೈನ್ ಅದಾವ ನೋಡಿ ಕಾಣವಲ್ದು ಕಾಣವಲ್ದ ಮುಚ್ಚೈತಿ ಆಕಿನ ಸೀಟ್ಗರಿ ಹಂಗೆ ಏನಾರ ಬೇಳೆ ನೀನು ಒದಾಕಂತ ಕಾಲು ಎತ್ತಳ ನಾನು ಕೂತು ನೋಡ್ತೀನಿ ತಡಿ ಹಾಗಾದ್ರೆ ಮತ್ತೇನಂತೇವ ಲಿಂಗಾವಕ್ಕ ಮತ್ತೇನಪ್ಪ ಗಣಪಪ್ಪ ಏ ನಿಮ್ಮ ಅವನ ಸೀಟ್ಗೆ ಅವಸು ಪದ್ಧತಿ ಅಲ್ಲೇ ಯಾವ ಯಾಕ ಅಂದ್ರೆ ಸೀಟ್ಗೆ ಹೇಳ್ತಾರ ಅಲ್ಲೇ ಏ ಬರೇ ಒಂದು ನಾವು ನೋಡಿದ್ರೆ ಸಾಕು ಕಾಲಮರಿ ಕೈಯಾಗ ಹಿಡಿದಿರ್ಬೇಕು ಅದು ಚಿಕ್ಕವರಿಗೆ ಬರುವಲ್ಲಿ ರಕ್ತಗತವಾಗಿ ಬಂದಿರಬೇಕು ಸರಿ ನಾನು ಚೀಟಿಗೆ ಬಸ್ತೇನೆ ನನ್ನ ಒದ್ಯಾಕಂತ ಕಾಲ ಹತ್ತಳ ನೀನು ಕೂತು ನೋಡು ರಿಂಗಿ ಹಸ್ಬೆಂಡ್ ಪ್ಲೀಸ್ ಕಾಲಾಗಿ ಚೈನೀಸ್ ನಿಮ್ಮ ಅಪ್ಪ ದುಡ್ದು ಕೊಟ್ಟ ನಾ ಕೊಡ್ತೀನಿ ನಿನಗೆ ನಮ್ಮ ಅಪ್ಪನ ಸುದ್ದಿ ಹಚ್ಚಬೇಡ ಏಯ್ ಮಾತೃ ದೇವೋಭವ ಪಿತೃ ದೇವೋಭವ ಅಂತ ಹೇಳ್ಯಾರ ಪ್ಲೀಸ್ ಕಾಲಾಗಿ ಚೈನೀಸ್ ಒಳ್ಳಿಲ್ಲ ಅಂದ್ರೆ ಜಾಸ್ತಿ ವಾಕ್ಯ ಬರ್ತೇನೆ ನೀ ಹೊಡಿತೀಯ ನಾನು ನೀನು ಹೊಡಿತೀನಿ ಏನದಾವನೆ ಎರಡು ಚಪ್ಪಲ ಅವನೇ ಸೋಲೆ ಒತ್ತಿ ಇಟ್ಟು ಕುಡಿದು ಮಾಡ್ತೀನಿ ಒತ್ತಿ ಇಟ್ಟು ನಿಮ್ಮ ಹೊಲಸ್ಕೊಳ ನಿಮಗೆ ಮಾನನೂ ಇಲ್ಲ ಮರ್ಯಾದೆನೂ ಇಲ್ಲ ಸರಿ ಅವಮಾನ ಮುಂದೆ ಹೇಳಿ ನೀವು ಇಬ್ಬರು ಚರ್ಮಸ್ತು ಗಣಿಪ್ಯ ನಿಮ್ಮ ತಂಗಿ ಹೊಂಟು ಕರೀಲಿ ಗೂತದೇನ ಮಗನ ಯಾಕಂದ್ರೆ ದೇವೋಭವ ಅಂತ ನನ್ನ ಮಕ್ಕಳಿಗೆ ಕೊಡದಾಗ ನನ್ನ ಮಕ್ಕಳು ಭವ ಭವ ಅಂತೆ ಏನ್ ಭವ ಭವ ಅಂತ ಹಚ್ಚಿಲೆ ನಡಿ ಮಗನ ನಾನು ಗುಳುಗುಳು ಮಾಡ್ತಾನ ಮಗನ ಅದಕ್ಕೆ ಬಹು ಬಹು ಅಂತೀರಿ
ನೀನು ಇಲ್ಲ ಹೊಯ್ಕೋದ್ ಕೂದ್ರು ಹೊಯ್ಕಿನಿ. ಏನು ಬರ ಬಂದೆ ನಿನಗ ಹೋಗ್ಯಾರ ಎಲ್ಲರೂ ಮೋಸ ಮಂದಿ ಬ್ರಾಂಡೇನು ಬರ ಬಂದೆ ಕುಡಿದು ಬಿದ್ದಾರೆ ಸಂದಿಗೊಂದಿ ಮ್ಯಾಗ ಆಸಿ ಹೋಗ್ಯಾವ ಹೊಲಸ ಬ್ರ್ಯಾಂಡಿ ಕುಡಿತೀರಿ ಇಲ್ಲ ನೀರು ಕುಡಿತೀರಿ ಕುಡಿತೀರಿ ಬ್ರ್ಯಾಂಡಿ ಕುಡಿತೀರ ಇಲ್ಲ ನೀರು ಕುಡಿತೀರ ಕುಡಿತೀರ ನೀರು ಕುಡಿದವರು ಹಲವನೆ ಮಾರಲಾರ ಬ್ರ್ಯಾಂಡಿ ಕುಡಿದವರು ಕಾಲನ ಚೈನ ಮಾರಲಾರ ಕುಡದವರು ಮನೆ ಮಠ ಮಾರತಾರ. ಸರ್, ನಾನು ನಿನ್ನೆನೆ ಬಂದಿದ್ದೆ ನಿಮ್ಮನ್ನ ಭೇಟಿ ಆಗೋದಿಕ್ಕೆ ಅಂತ, ಆದ್ರೆ ನೀವು ಇಲ್ಲಿ ಇದ್ದಿದ್ದಿಲ್ಲ. ಹೌದು, ಕೆಲವು ದಿವಸ ನಾನು ಊರಿಗೆ ಹೋಗಿದ್ದೆ. ಇವತ್ತೇ ಡ್ಯೂಟಿಗೆ ಹಾಜರಾಗಿದ್ದೇನೆ. ಏನು ವಿಷಯ? ಸರ್, ನನ್ನ ಹೆಸರು ಧರ್ಮರಾಜ್ ಅಂತ. ನಾನು ನಿಮ್ಮ ಹಿತೈಷಿ ಅಂತ ತಿಳಿದುಕೊಳ್ಳಿ. ನಾನೀಗ ಹೇಳುವ ಮಾತು ನಿಮಗೆ ಬೇಜಾರಾಗಬಹುದು, ಆದರೂ ಅದರಲ್ಲಿ ಒಂದು ತಪ್ಪು ಅಡಕವಾಗಿದೆ. ಅಯ್ಯೋ, ವಿಷಯ ಏನು ಅಂತ ಹೇಳಿ. ಅಲ್ಲ ಸರ್, ನೀವು ಆ ಸುಧೀರನನ್ನು ಹಿಡಿದುಕೊಟ್ಟವರಿಗೆ 5 ಲಕ್ಷ ರೂಪಾಯಿ ಬಹುಮಾನ ಅಂತ ಘೋಷಣೆ ಮಾಡಿದ್ದೀರಂತೆ, ಇದು ನಿಜವೇ? ನಿಜ. ಆ ಡಕಾಯತನನ್ನು ಹಿಡಿಯೋದಕ್ಕಾಗಿ ಮೇಲಾಧಿಕಾರಿಗಳನ್ನು ನನ್ನನ್ನು ಸ್ಪೆಷಲ್ ಡ್ಯೂಟಿಗೆ ಹಾಕಿದ್ದಾರೆ. ಅಲ್ಲದೆ ಶ್ರೀಮಂತರಿಗೆ ಸಿಂಹ ಸ್ವಪ್ನವಾಗಿ ಮೆರೆಯುತ್ತಿರುವ ಡಕಾಯತನನ್ನು ಹಿಡಿಯಲು ಅದೆಷ್ಟೇ ಸಾಹಸ ಪಟ್ಟರೂ ಆಗುತ್ತಿಲ್ಲ. ಅದೇನೇ ಇದ್ದರೂ ಇಂದಿಲ್ಲ ನಾಳೆ ನಾವು ಹಿಡಿದೇ ಇರ್ತೀವಿ. ಅದೆಂದಿಗೂ ಸಾಧ್ಯವಿಲ್ಲ ಸರ್. ಸುತ್ತು ಹೊತ್ತು ಹರಿದಾರಿಗಳಲ್ಲಿ ಆ ಸುಧೀರನ ಹೆಸರೆತ್ತಿದರೆ ಸಾಕು, ಅಳುತ್ತಾ ಇರುವ ಮಗು ಕೂಡ ಸುಮ್ಮನಾಗಿ ಬಿಡುತ್ತೆ. ಅಲ್ಲದೆ ಆ ಸುಧೀರ ಸೇಡಿಟ್ಟರೆ ಕಚ್ಚಿಕೊಳ್ಳುವ ಕೋಳಿಂಗ ಸರ್ಪ. ಆ ಸುಧೀರನೊಂದಿಗೆ ವಿರಸ ಕಟ್ಟಿಕೊಳ್ಳುವುದೆಂದರೆ ಸಿಂಹದೊಂದಿಗೆ ಸೆಣಸಾಡಿದಂತೆ. ಅಂದರೆ ನೀವು ಹೇಳುವ ಮಾತು ಕೇಳಿದರೆ ಪೊಲೀಸರೆಲ್ಲ ತಮ್ಮ ಡ್ಯೂಟಿಗೆ ಶರಣು ಮನೆ ಹೊಡೆದು ಮನೆಗೆ ಹೋಗಬೇಕು, ಇಲ್ಲ ಕೈ ಕಟ್ಟಿಕೊಳ್ಳಬೇಕು. ಅಲ್ಲಿ ಅದೇನೇ ಇದ್ರು ನಾನು ಅವನನ್ನು ಹಿಡಿದೇ ತೀರ್ತೀನಿ. ಸರ್, ಅವನ ಜೀವನದ ಪುಟ ಕೊನೆಯಾಗುವುದರೊಳಗಾಗಿ ನಿಮ್ಮ ಜೀವನದ ಪುಟ ಕೊನೆಯಾದೀತು ಸರ್. ಆ ಸುಧೀರ ದುಷ್ಟ ಶ್ರೀಮಂತರ ವೈರಿ, ಬಡವರ ಪಾಲಿನ ಉಪಕಾರಿ. ಹೌದ್ರಿ, ನಾನು ತುಂಬಾ ಜನರ ಬಾಯಿಂದ ಕೇಳಿದ್ದೇನೆ, ಅವನು ಬಡವರಿಗೆ ತುಂಬಾ ಸಹಾಯ ಮಾಡಿದ್ದಾನಂತೆ. ಅಂತವನನ್ನು ಹಿಡಿಯೋದು ನಮ್ಮ ಡಿಪಾರ್ಟ್ಮೆಂಟ್ಗೆ ಸ್ವಲ್ಪ ಕಷ್ಟದ ಕೆಲಸವೇ ಸರಿ. ಅದಕ್ಕಾಗಿ ಹೇಳ್ತಾ ಇದ್ದೀನಿ ಸರ್, ನಾನಿನ್ನು ಬರ್ತೀನಿ ಸರ್. ಹ್ಯಾಂಡ್ಸ್ ಅಪ್. ನೀನು ಇಲ್ಲಿಗೆ ಬಂದಾಗಲೇ ನನಗೆ ಅನುಮಾನ ಬಂದಿತ್ತು. ಅದಕ್ಕಾಗಿ ಇಷ್ಟೊತ್ತನ ನಾನು ನಿನ್ನೊಂದಿಗೆ ಟೈಮ್ ಪಾಸ್ ಮಾಡಿದ್ದು ಮರೆ. ಶಬ್ಬಾಸ್ ಇನ್ಸ್ಪೆಕ್ಟರ್, ಶಬ್ಬಾಸ್. ಮೆಚ್ಚಿದೆ ಈ ನಿನ್ನ ಬುದ್ಧಿವಂತಿಕೆಗೆ. ಆದರೆ ಇನ್ಸ್ಪೆಕ್ಟರ್, ನೀನು ಬಾಳಿನಲ್ಲಿ ಬಾಳು ಬದುಕಬೇಕಾದವನು, ಸಂಸಾರದಲ್ಲಿ ಶಾಂತಿ ಸುಖ ಕಾಣಬೇಕಾದವನು. ಸುಮ್ಮನೆ ಬಿಟ್ಟು ಬಿಡು ನನ್ನನ್ನು.